ಬಿಡಬೇಕು. ಹೆಗ್ಗಡೆಯವ್ರ ಮೇಲೆ ಆರೋಪ ಮಾಡಿದಲ್ಲ, ನಾನೇ ಓದಿದ್ದು, ಸೌಜನ್ಯ ನಾನೇ ಓದಿದ್ದು, ನಾನೇ ತಂದು ಹಾಕಿದ್ದು ಏನವನ್ನ ಆಗಿ ಏನೋ ಮಾತಾಡಿದ್ದಾರೆ. ಸಾಕಷ್ಟು ಸ್ಟೇಟ್ಮೆಂಟ್ ಇದ್ದಾವೆ ಅವೆಲ್ಲ. ಮೊದಲೇನು ತಿಮ್ಮರಗುಡಿ ಅವರು ಸಹಿತ ತಮ್ಮ ಮನೆಯಲ್ಲಿ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡಿದ್ರು, ಮತ್ತೆ ಬದಲಾಗಬಹುದು ಅಂತ ತಿಳ್ಕೊಂಡು. ಅಷ್ಟೆಲ್ಲ ಇನ್ನೊಂದು ಇತ್ತೀಚೆಗೆ ಮತ್ತೊಂದು ಹೊರಗೆ ಬರ್ತಾ ಇದೆ. ಅದೇ ಮಟ್ಟೆಯವರು ಬಿಟ್ಟಿದ್ರು, ಯಾರು ಬಿಟ್ಟಿದ್ರು ಅದನ್ನು ವಿಡಿಯೋ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವ್ರ ಮುಂದೆ ಅವರು ಏನಪ್ಪ ಅಂತಂದ್ರೆ, ಈ ಒಕ್ಕಲಿಗ ಸಮುದಾಯದವರು ಈ ಹೆಣ್ಣು ಮಗಳು ಗೌಡತಿ ಆ ನೆಪದಲ್ಲಿ ಅವರು ನಾವು ನಿಮ್ಗೆ ಸಹಾಯ ಮಾಡಿದ್ರು ಅಂತ ಹೇಳುವಂಥ ಮಾತನ್ನು ಇವತ್ತು ಹೊರಗೆ ಬರ್ತಾಯಿದೆ. ಅವರು ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆ ಹೊರಗೆ ಬರಲಿಲ್ಲ, ಅವರು ಯಾಕಂದ್ರೆ ವಿರೋಧಿಸಲಿಲ್ಲ, ಅದು ಬೇರೆ ಮಾತು. ಆದರೆ ಇವು ಚೆನ್ನೈಗೆ ಅಥವಾ ಈ ಮುಸುಕ್ದಾರಿಗೆ ಯಾಕೆ ಸಪೋರ್ಟ್ ಮಾಡಲಿಲ್ಲ ಅನ್ನೋದು ಇನ್ನೊಂದು ದೊಡ್ಡ ಪ್ರಶ್ನೆ. ಆ ನಂತರದಲ್ಲಿ ಅನೇಕರು ಬಂದರು, ಅನೇಕ ವಕೀಲರು ಬಂದರು. ಇವತ್ತು ವಕೀಲರು ಬಂದರು, ಇದ್ರ ಜೊತೆ ಜಗದೀಶ್ ಅನ್ನೋದು ವಕೀಲರು ಬಂದರು. ಭಾಳಷ್ಟು ಮಾತಾಡ್ತಾರೆ ಜಗದೀಶ್ ಅವರು. ಬಂದು ಅವರು ಮಾತು ಹೊರಡಿಸಿದ ತಕ್ಷಣ ಅದನ್ನು ಯಾಕೆ ಪ್ರಶ್ನೆ ಮಾಡಲಿಲ್ಲ ಜಗದೀಶ್ ಅವರು, ಯಾಕಪ್ಪ ಮಾತು ಹೊರಡಿಸಿದ್ದು, ಯಾರು ಪ್ರಶ್ನೆ ಮೇಲೆ ಮಾಡಿದ್ದೀನಿ ನೀನು ಅಂತ. ಅದು ತನಿಖೆಗೆ ಅದು ಯಾಕೆ ಬದಲಾದರು. ಮತ್ತು ನಂತರದ ಇವ್ರು ತಂದರು, ಇವರಿಂದ ಆಯಿತು ಅಂತ ಹೇಳಿದರು. ಹೋಗಿ ಇವ್ರನ್ನ ಆರೋಪ ಮಾಡಿದರು, ಕೋಟಿಗಳಲ್ಲಿ ಬೇರೆಗಳಿಂದ ದುಡ್ಡು ಬರ್ತಾಯಿದೆ, ಹಾಗೆ ಹೀಗೆ 108 ಮಾಡಿದರು. ಇದರಿಂದ ನಕ್ಸಲೈಟ್ಸ್ ಇದ್ದಾರೆ ಅಂತ ಅದನ್ನೂ ಮಾತಾಡಿದರು, ನಗರ ನಕ್ಸಲರನ್ನು ಮಾತಾಡಿದರು. ಒಂದಾದರೂ ಪ್ರೂವ್ ಆಯಿತಾ? ಅದರಲ್ಲೂ ನಮ್ಮ ಮೇನ್ ಮೀಡಿಯಾ ಯಾಕಪ್ಪ ಆ ಪ್ರಮಾಣದಲ್ಲೇ ಇದೆಲ್ಲ ಇಷ್ಟೆಲ್ಲ ಘಟನೆಗಳು ನಡೆದರು. ಸೌಜನ್ಯ ನಡೆದಾಯಿತು, ವೇದಬಲ್ಯದಾಯಿತು, ಅದೇ ಕಾಲಕ್ಕೆ ಪದ್ಮಲತಾ ಹೆಣ್ಮಗಳದಾಯಿತು, ಆನೆ ಮಹೋದನ ಕಣ್ಣು ಎದರಲ್ಲೇ ನಡೆದು ಹೋಗಿಬಿಡ್ತು, ಯಮುನಾ ಜೊತೆ ಅವ್ರ ತಂಗಿ ನಡೆದು ಹೋಗಿಬಿಡ್ತು. ಏನು 1, 2 ಇದ್ರ ಬಗ್ಗೆ ಯಾಕೆ ತನಿಖೆ ಮಾಡಲಿ, ತನಿಖೆ ಆಗಲಿ ಅಂತ ಯಾಕಂತ ಎಲ್ಲ ಬಿ ರಿಪೋರ್ಟ್ ಸಿ ರಿಪೋರ್ಟ್ ಮಾಡಿ ಹೋಗಿಬಿಟ್ಟಿದ್ದಾರೆ ಇವತ್ತು ಪೊಲೀಸರು. ಇವತ್ತು SIT ಸಹಿತ ಇವುಗಳನ್ನೆಲ್ಲ ಬಿ ರಿಪೋರ್ಟ್ ಮಾಡ್ಲಿಕ್ಕೆ ಹೊರಟದನ. ಹೌದು ಇವ್ರು ಮಾಡಿದಾರ, ಎನ್ಕ್ವೈರಿ ಮಾಡ್ಲಿಕ್ಕೆ ಕರೆಸ್ತಾ ಇದ್ದೀರಿ, ಕರೆಸ್ರಿ. ಮತ್ತು ಕರೆಸಿದ ಮೇಲೆ ಸಾಕಷ್ಟು ನೀವು ಪೊಲೀಸ್ ಸ್ಟೇಷನ್ದಲ್ಲೇ ಕೂಡಿಸೋದ್ರಲ್ಲಿ ಏನಿತ್ತು, 130, 150 ಗಂಟೆ ನೀವು ಕೂಡಿಸಿದಿರಿ ಅಂತ ಪ್ರತಿ ಆರೋಪವನ್ನು